ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಮಾಧ್ವ ಬಂಧುಗಳಿಗೆ ನನ್ನ ಗೌರವದ ನಮಸ್ಕಾರಗಳು. ಮಾಧ್ವರೇ, ನಮ್ಮ ನಡೆ ಎತ್ತ ಸಾಗಿದೆ. ಒಂದು ಬಾರಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ. ಇತ್ತೀಚಿನ ಕೆಲವು ದಿನಮಾನಗಳಲ್ಲಿ ನಡೀತಾ ಇರತಕ್ಕಂತಹ ಕೆಲವು ಪ್ರಸಂಗಗಳನ್ನು ನಾನು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೆಯದಾಗಿ ಪರಮ ಪೂಜ್ಯರಾದ ಪ್ರಾತಸ್ಮರಣೀಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠಾಧೀಶರ ಬಗ್ಗೆ ಅಷ್ಟಮಠಾಧೀಶರಲ್ಲಿಯೇ ಒಬ್ಬರಾದ ಶ್ರೇಷ್ಠ ಜ್ಞಾನಿಗಳಾದ ಅಧಮಾರೂಢದ ಶ್ರೀಪಾದಂಗಳವರು ಏನೋ ಒಂದು ಉತ್ಸುಕತೆಯಲ್ಲಿ, ಯಾವುದೋ ಒಂದು ಭರದಲ್ಲಿ ಏನನ್ನೋ ಸ್ಥಾಪನೆ ಮಾಡಲಿಕ್ಕೆ ಅಂತ ಹೊರಟ ಉದ್ದೇಶದಲ್ಲಿ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಕುರಿತಾಗಿ ಒಂದು ಮಾತನ್ನ ಆಡಿದ್ದು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರಿಗೆ ಅದು ಸಹನ ಆಗಲಿಲ್ಲ. ಅದಕ್ಕಾಗಿ ಅವರು ಒಂದು ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿದರು. ಇರಲಿ, ಅವರಿಗೆ ಬೇಸರವಾಗಿದೆ, ಅದಕ್ಕಾಗಿ ಆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಸಂತೋಷನೇ. ಗುರುಗಳ ಬಗ್ಗೆ ಈ ರೀತಿಯಾಗಿರ್ತಕ್ಕಂತಹ ಮಾತುಗಳು ಬಂದಾಗ ಶಿಷ್ಯರಿಗೆ ನೋವಾಗ್ತದೆ. ಆ ಶಿಷ್ಯರು ಆ ನೋವನ್ನ ತೋಡಿಕೊಳ್ಬೇಕಾಗ್ತದೆ. ತೋಡಿಕೊಂಡಿದ್ದಾರೆ ಅನ್ನೋದು ಒಂದು ಭಾಗದಲ್ಲಿರಲಿ. ಆದರೆ ಹಾಗೆ ಮಾತನಾಡಿದ ಮಹನೀಯರು ಅವರೂ ಕೂಡ ಸರ್ವಜ್ಞ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಪರಮ ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಶ್ರೀ ಪೇಜಾವರ ಶ್ರೀಪಾದಂಗಳವರಂತೆಯೇ ಅಧ್ಯಯನ ಮಾಡಿದವರು. ಪೇಜಾವರ ಶ್ರೀಪಾದಂಗಳವರಿಗೆ ಬಹಳ ಆಪ್ತರು. ಸರಿ, ಅವರು ಮಾತಾಡಿದ್ದು ಸರಿ ಅಂತನ್ನೋ ಅಭಿಪ್ರಾಯ ನನ್ನದಲ್ಲ, ಅವರು ಮಾತನಾಡಿದ್ದು ತಪ್ಪು ಅಂತ ಹೇಳುವ ಅಭಿಪ್ರಾಯವು ನನ್ನದಲ್ಲ. ಬೇಸರ ಆಗಿದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಆದರೆ ಆ ಬೇಸರವನ್ನ ವ್ಯಕ್ತಪಡಿಸಿಕೊಳ್ಳಿಕ್ಕಾಗಿ ಅಂತ ಒಂದು ವೇದಿಕೆ ಇರ್ತದಲ್ಲ, ಆ ವೇದಿಕೆಯನ್ನ ಮಾಧ್ವರು ಆರಿಸಿಕೊಂಡದ್ದು ತಪ್ಪು. ನನಗೆ ಇಷ್ಟು ಒಂದು 2-3 ದಿನಗಳ ಕಾಲ ನನಗೆ ನಿದ್ದೆ ಬರಲಿಲ್ಲ ಆ ವಿಡಿಯೋ ನೋಡಿದ ಮೇಲೆ. ನಾವು ಬೇಸರ ಆಗಬೇಕೆನ್ನುವ ಉದ್ದೇಶದಿಂದ ಮಾತಾಡಿದವರಲ್ಲ. ವಿಶ್ವೇಶ ತೀರ್ಥರಂದ್ರೆ ಏನು ಅಂತ ನಮ್ಗೆ ಗೊತ್ತು. ಏನೋ ಮಾತಿನ ಭರದಲ್ಲಿ ಏನೋ ಹೇಳಿದ್ದಿರಬಹುದು. ಕ್ಷಮೆ ಕೇಳಲಿಕ್ಕೆ ಎಷ್ಟು ಕೆಳಗೆ ಬೇಕಾದ್ರೂ ನಾನು ಇಳಿಲಿಕ್ಕೆ ತಯಾರಿದ್ದೇನೆ. ಯಾರ ಕಾಲು ಹಿಡಿದು ನಾನು ಕ್ಷಮೆ ಕೇಳಬೇಕು ಅಂತ ಯಾರು ಅಪೇಕ್ಷೆ ಪಡ್ತೀರಾ, ನೀವಿದ್ದಲ್ಲಿಗೆ ಬಂದು ನಿಮ್ಮ ಪಾದ ಹಿಡಿದು ನಾನು ಹೇಳಿದ್ದು ತಪ್ಪಾಯಿತು ಎನ್ನುವುದನ್ನು 10 ಸಲ ಅಲ್ಲ 100 ಬಾರಿ ನಾನು ಹೇಳಿ ನನ್ನಿಂದ ಆಗಿರತಕ್ಕಂಥ ತಪ್ಪಿಗೆ ನಾನು ಅಷ್ಟೂ ಜನ ಸಾತ್ವಿಕರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೆ. ಆ ಸಭೆಗೆ ನಾನು ಹೋಗಿರಲಿಲ್ಲ. ವಿಡಿಯೋ ಮೂಲಕ ನಾನು ನೋಡಿದೆ. ಯೂಟ್ಯೂಬ್ನಲ್ಲಿ ಅದನ್ನು ನೋಡಿದಾಗ ನನಗಿಂತ ಚಿಕ್ಕವರಿದ್ದರೂ ಪರವಾಗಿಲ್ಲ, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಾನು ಕ್ಷಮಾಪಣೆಯನ್ನು ಕೇಳುತ್ತೇನೆ ಅಂತ ಅವರು ಹೇಳಬೇಕಾದರೆ ಅವರ ಕಣ್ಣುಗಳಲ್ಲಿ ನೀರು ಬಂತಲ್ಲ. ಖಂಡಿತ ಹೇಳ್ತೇನೆ, ಒಬ್ಬ ಪೀಠಾಧಿಪತಿ ಕಣ್ಣೀರು ಹಾಕಿದರೆ ಅದಕ್ಕೆ ಕಾರಣಿ ಪುರುಷರಿಗೆ ಶ್ರೇಯಸ್ಸಾಗುವುದಿಲ್ಲ. ಸಭೆ ಬೇರೆಯವರು. ಪಾಪ ಮೈಸೂರು ರಾಮಚಂದ್ರಾಚಾರ್ಯರು ಬಹಳ ಭಕ್ತಿ ವಿಶ್ವಾಸದಿಂದ ಮಾಡ್ತಾರೆ. ನಾನಾ ಪ್ರದೇಶಗಳಿಂದ ಜನಗಳಲ್ಲಿ ಬಂದು ಸೇರಿದಾಗ ಆ ವೇದಿಕೆಯೇ ಅದು ಅಲ್ಲ. ಅಂತಹ ವೇದಿಕೆಯಲ್ಲಿ ತಮ್ಮ ನೋವನ್ನು ವ್ಯಕ್ತಪಡಿಸಿದಾಗ ಅನಿವಾರ್ಯವಾಗಿ ಮುಂದೊಂದು ಕ್ರಾಂತಿಯಾಗಬಾರದು ಅಂತ ಆ ಸಂದರ್ಭದಲ್ಲಿ ಒಬ್ಬ ವಿದ್ವಾಂಸರು ಆಡಿದ ಮಾತನ್ನು ನಾನು ಗಮನಿಸಿದ್ದೇನೆ. ರಾಜಕಾರಣಿಗಳು ಕೆಲವರು ಸೇರಿ, ವಿದ್ಯಾಪೀಠದ ವಿದ್ವಾಂಸರೆಲ್ಲ ಸೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ ಅಂತ. ಅಯ್ಯೋ, ಒಬ್ಬ ಮಾಧ್ವ ಪೀಠಾಧಿಪತಿಯ ಬಗ್ಗೆ ನಿಮಗಿಷ್ಟು ಪೌರುಷವ ಅಲ್ಲ? ಯಾರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ, ಯಾವ ಸಭೆಯಲ್ಲಿ ಮಾತನಾಡ್ತಾ ಇದ್ದೀವಿ, ಇದರಿಂದ ಸೊಸೈಟಿ ನಾವೇನು ಸಂದೇಶ ಕೊಡ್ತಾ ಇದ್ದೀವಿ ಎನ್ನುವಂತಹ ಎಚ್ಚರಿಕೆ ಬೇಡವೇ ವಿದ್ವಾಂಸರೇ?
ಬಹಳ ಬೇಸರ ಅನ್ನಿಸ್ತು. ಹದಿಮಾರು ಮಠದ ಸ್ವಾಮಿಗಳು ತುಂಬಿದ ಸಭೆಯಲ್ಲಿ ಕಣ್ಣೀರು ತೆಗೆದ ಅವರ ಮುಖವನ್ನು ನೋಡಿದಾಗ ತುಂಬಾ ಬೇಸರ ಅನ್ನಿಸ್ತು. ಅಷ್ಟಕ್ಕೂ ನಾನು ಹದಿಮಾರು ಮಠದ ಶಿಷ್ಯನಲ್ಲ. ನೆನಪಿರಲಿ, ಒಬ್ಬ ಮಾಧ್ವ ಪೀಠಾಧಿಪತಿ ಕಣ್ಣೀರು ಹಾಕಿದ್ದನ್ನು ನೋಡಿದಾಗ ತುಂಬಾ ಬೇಸರ ಅನ್ನಿಸ್ತು. ದಯವಿಟ್ಟು ಹಾಗೆ ಮಾಡುವುದು ಬೇಡ. ಒಬ್ಬ ಪೀಠಾಧಿಪತಿ ನೊಂದುಕೊಂಡರೆ ಅದರಿಂದ ಅದಕ್ಕೆ ಕಾರಣೀಪುರುಷರಾದ ಯಾರ್ಯಾವ ವ್ಯಕ್ತಿಗಳಿದ್ದಾರೋ ಅವರಿಗೆ ತೊಂದರೆ ಅಷ್ಟೇ ಅಂತ ತಿಳಿಬೇಡಿ. ಇಡೀ ದೇಶಕ್ಕೆ ಮಾರಕವಾಗ್ತದೆ. ಕಾಲ ಒಳ್ಳೆಯದಲ್ಲ. ಇವತ್ತು ಮಾಡಬೇಕಾದ್ರೆ ಮಾಡ್ತೀವಿ, ನಾಳೆ ಫಲ ಉಣಬೇಕಾದ್ರೆ ನಾನೊಬ್ಬ ಉಣ್ಣೋದಿಲ್ಲ, ಇಡೀ ದೇಶ ಉಣ್ಣುತ್ತದೆ. ದೊಡ್ಡವರಿಂದ ಕಣ್ಣೀರು ಹಾಕಿಸಬೇಡಿ. ದಯವಿಟ್ಟು ನಿಮಗೆ ಕೈಕಾಲು ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮ ಪೌರುಷ, ನಿಮ್ಮ ಪಾಂಡಿತ್ಯ, ನಿಮ್ಮ ಸಾಮರ್ಥ್ಯ ಪರಮತ ನಿರಾಕರಣ ಪೂರ್ವಕ ಸಮತ ಸ್ಥಾಪನೆಯಲ್ಲಿ ಇರಲಿ ಹೊರತು ನಮ್ಮೊಳಗೆ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಕಚ್ಚಾಡುವುದು ಮಾಧ್ವರಿಗೆ ಭೂಷಣ ಅಲ್ಲ, ಬ್ರಾಹ್ಮಣರಿಗೆ ಭೂಷಣ ಅಲ್ಲ, ಹಿಂದೂಗಳಿಗೆ ಭೂಷಣ ಅಲ್ಲ. ಉಪನ್ಯಾಸಗಳಲ್ಲಿ ಈ ವಿಷಯಗಳನ್ನು ಕೊಡ್ತೇವೆ, ಆದರೆ ಏನ್ ಮಾಡ್ತೇವೆ? ಅದೇ ಸಭೆಯಲ್ಲಿ ಮತ್ತೊಂದು ನನಗೆ ದುಃಖ ಅನಿಸಿದ್ದೇನು ಅಂದರೆ, ನಾನು ಕಾಲು ಮುಗಿದು ಕ್ಷಮಾಪಣೆಯನ್ನ ಕೇಳುತ್ತೇನೆ ಅಂತ ಗುರುಗಳು ಹೇಳಿದಾಗ ಮುಗಿಲು ಮುಟ್ಟುವ ಕರತಾಡನ. ನಾನು ಇಳಿಲಿಕ್ಕೆ ತಯಾರಿದ್ದೇನೆ. ಏನು ಕರತಾಡನ? ಭಕ್ತರೇ, ನೀವು ಇಷ್ಟು ಮಂದರ. ಗುರುಗಳು ನನಗಿಂತ ಚಿಕ್ಕವರಿಗೂ ನಾನು ಕ್ಷಮಾಪಣೆಯನ್ನ ಕೇಳುತ್ತೇನೆ ಅಂದಾಗ ನೀವು ಚಪ್ಪಾಳೆ ತಟ್ತೀರಿ ಅಂದ್ರೆ ಯಾವುದಕ್ಕೆ ಚಪ್ಪಾಳೆ ತಟ್ತಾ ಇದ್ದದ್ದು ನೀವು? ದೊಡ್ಡವರು ಚಿಕ್ಕವರಿಗೆ ಕಾಲು ಮುಗಿತೀನಿ ಅಂದಾಗ ಚಪ್ಪಾಳೆ ತಟ್ಟುವಷ್ಟರ ಮಟ್ಟಿಗೆ ನಮ್ಮ ಬುದ್ಧಿ ಕೆಳಗಿಳಿತ. ಅಲ್ಲಿ ಕುಳಿತವರೆಲ್ಲ ಮಾಧ್ವರೇ. ಯಾಕೆ ಈ ಎಚ್ಚರಿಕೆ ಬರಲಿಲ್ಲ? ಅಕಸ್ಮಾತ್ ಆ ಸಭೆಯಲ್ಲಿ ನಾನು ಬಂದಿದ್ದರೆ ಭಕ್ತರಿಗೆ ಪ್ರಾರ್ಥನೆ ಮಾಡ್ತಿದ್ದೆ, ದಯವಿಟ್ಟು ಚಪ್ಪಾಳೆ ತಟ್ಟಬೇಡಿ, ಚಪ್ಪಾಳೆ ತಟ್ಟುವಂತಹ ಮಾತುಗಳಲ್ಲ ಇವು, ಚಪ್ಪಾಳೆ ತಟ್ಟುವ ಮಾತುಗಳಲ್ಲ ಇವು ಅಂತ ನಾನು ಅವತ್ತು ವಿಜ್ಞಾಪನೆಯನ್ನ ಮಾಡುತ್ತಿದ್ದೆ. ತುಂಬಾ ಬೇಸರ ಆಗಿದೆ. ಅದು ಒಂದು. ಎರಡನೆಯದಾಗಿ, ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ವರೆಲ್ಲರೂ ಒಂದು ಸಂಭ್ರಮಿಸುವಂತಹ ಒಂದು ವಾತಾವರಣವನ್ನ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರು, ಪರಮ ಪೂಜ್ಯ ರಾಯರ ಮಠಾಧೀಶರು ಇಬ್ಬರೂ ಒಂದು ಉತ್ತಮವಾದ ಸಂಬಂಧವನ್ನು ಬೆಳೆಸಿಕೊಂಡು ಮಾಧ್ವರಲ್ಲಿ ಒಂದು ದೊಡ್ಡ ಸಂಘಟನೆಯ ಸಂಚಲನವನ್ನು ಮುಗಿಸಿದ್ರು ಮಹಾನುಭಾವರು ಇಬ್ಬರು ಕೂಡ. ನಾವೆಲ್ಲ ಸಂಭ್ರಮಿಸಿದ್ವಿ, ಸಂತೋಷ ಪಟ್ಟಿದ್ವಿ. ನಿಜವಾಗಿಯೂ ಅದು ಆ ಸಂಬಂಧ ಈಗೂ ಹಾಗೇ ಇದೆ. ಆ ಸಂಬಂಧದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಇಬ್ಬರ ಒಂದು ದೊಡ್ಡ ವಿರೋಧ ಪೂರ್ತಿ ಉಪಶಮನವಾಗಿ ಸಮಾಜದಲ್ಲಿ ಒಂದು ಶಾಂತಿ ನೆಲೆಸುವಂತಹ ಒಂದು ಸಂದರ್ಭ, ಒಂದು ವಾತಾವರಣ ಬಹಳ ಎಲ್ಲ ಮಾಧ್ವರಿಗೂ ಒಂದು ಸಂತೋಷವನ್ನು ತಂದುಕೊಟ್ಟಿತ್ತು. ಎಷ್ಟೋ ಜನ ಮಾಧ್ವ ಪೀಠಾಧಿಪತಿಗಳು ಅದಕ್ಕಾಗಿ ತಮ್ಮ ಒಂದು ಶುಭ ಸಂದೇಶಗಳನ್ನು ಕೂಡ ಕಳಿಸಿದ್ರು. ಜೊತೆಗೆ ಎಲ್ಲ ಭಗವದ್ಭಕ್ತರು ಕೂಡ ಅವತ್ತು ಜೈಕಾರವನ್ನು ಹಾಕಿದ್ದರು. ಉತ್ತರಾದಿ ಮಠ, ರಾಯರ ಮಠ ಎರಡು ಒಂದಾದವು ಅಂತ ಹೇಳಿ ಸಂಭ್ರಮಿಸಿದ್ರು. ಆ ಸಂಭ್ರಮ ಹಾಗೆ ಇನ್ನೂ ಸಾವಿರಾರು ವರ್ಷಗಳವರೆಗೆ ಮುಂದುವರಿಯಲಿ ಅಂತಲೇ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ತೇವೆ. ಇಂತಹ ಒಂದು ಸಂತೋಷದ ವಾತಾವರಣದಲ್ಲಿ ಯಾರೋ ಇವತ್ತು ಅವರ ಬಗ್ಗೆ ನನಗೆ ಬಹಳ ಮಾಹಿತಿ ಗೊತ್ತಿಲ್ಲ, ನಾನು ಅವರ ಬಗ್ಗೆ ಮಾತನಾಡಲಿಕ್ಕೂ ಇಷ್ಟಪಡುವುದೂ ಇಲ್ಲ. ಸಂಘಟನೆ ನಮ್ಮ ಉದ್ದೇಶವಾದದ್ದರಿಂದಾಗಿ ನಾನು ಯಾವ ವ್ಯಕ್ತಿಯ ಹೆಸರುಗಳನ್ನು ತೆಗೆದುಕೊಂಡು ಮಾತನಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಅಫ್ಕೋರ್ಸ್ ನನಗೆ ಅವರ ಬಗ್ಗೆ ಬಹಳ ಪರಿಚಯವೂ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಪರಮ ಪೂಜ್ಯರಾದ ಶ್ರೀಮದ್ ಉತ್ತರಾದಿ ಮಠಾಧೀಶರ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನು ಆಡ್ತಾ ಇದ್ದಾರೆ, ಯೂಟ್ಯೂಬ್ ಮುಖಾಂತರ ಬಿಡ್ತಾ ಇದ್ದಾರೆ. ಸಾವಿರಾರು ಜನ ವ್ಯೂಸ್ ಇದ್ದಾರೆ. ಕಮೆಂಟ್ಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದರೆ ಕೆಲವು ಬ್ಯಾಡ್ ಕಮೆಂಟ್ಸ್, ಎಷ್ಟರ ಮಟ್ಟಿಗೆ ಬ್ಯಾಡ್ ಕಮೆಂಟ್ಸ್ ಇದೆ ಅಂದರೆ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರನ್ನ ಬಾಯಿಗೆ ಬಂದಂತೆ ನಿಂದೆ ಮಾಡುವಂತಹ ಕಮೆಂಟ್ಗಳಿವೆ. ಎಲ್ಲಿಗೆ ಹೊರಟಿದ್ದೀರಿ? ಆತ್ಮದ ಗುರಿ ಏನು? ವಿಡಿಯೋ ಮಾಡಿದವರಿಗಾಗಲಿ, ವಿಡಿಯೋ ನೋಡುವವರಿಗಾಗಲಿ, ವಿಡಿಯೋ ನೋಡಿ ಅದನ್ನು ಆನಂದಿಸುವವರಿಗಾಗಲಿ, ಅದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳನ್ನು ಕೊಡುವವರಿಗಾಗಲಿ ನನ್ನ ಪ್ರಶ್ನೆ. ಒಬ್ಬ ಮಾಧ್ವ ಪೀಠಾಧಿಪತಿಗೆ
ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಅವರಲ್ಲಿ ಇರದ ದೋಷಗಳನ್ನು ಅವರಲ್ಲಿ ಇವೆ ಎಂಬುದಾಗಿ ಹೇಳಿ ಮತ್ತೆ ಮಠೀಯ ಜಗಳಗಳನ್ನು ದ್ವೇಷಗಳನ್ನು ಹುಟ್ಟಿಸುವಂತಹ ಒಂದು ನೀಚ ಪ್ರವೃತ್ತಿಯ ವಿಡಿಯೋಗಳು ಬಂದಾಗ ಅದಕ್ಕೆ ನಾವು ಲೈಕ್ ಕೊಡ್ತೇವೆ, ಕಮೆಂಟ್ಸ್ ಕೊಡ್ತೇವೆ ಅಂದರೆ ಆ ಪಾಪಕ್ಕೆ ನಾವು ಗುರಿಯಾಗುವುದಿಲ್ವ? ಅದರಿಂದ ನಮಗೂ ಪಾಪ ಬರುವುದಿಲ್ವ? ಬರೇ ಪಾಪ ಬರುವುದಷ್ಟಲ್ಲ, ದೇಶಕ್ಕೆ ಮಳೆ ಬೆಳೆ ಬರುವುದಿಲ್ಲ. ದೊಡ್ಡ ದೊಡ್ಡ ಪೀಠಾಧಿಪತಿಗಳು, ದೊಡ್ಡ ದೊಡ್ಡ ಸಾಧಕರು, ಅವರು ಮಾಡುವ ಪೂಜೆ, ಅವರು ಮಾಡುವ ಪಾಠ, ಅವರು ಮಾಡುವ ಜಪ, ಅವರು ಮಾಡುವ ತಪಸ್ಸು, ಅವರು ಮಾಡುವ ಪರೋಪಕಾರ, ಅವರಲ್ಲಿ ಇರುವ ಕರುಣಾ ಹೃದಯ, ಇದೆಲ್ಲವೂ ಕೂಡ ಅವರು ಶಾಪ ಕೊಡದಿದ್ದರೂ ಕೂಡ ಆ ಗುಣಗಳು ಅವರಲ್ಲಿ ತುಂಬಿಕೊಂಡಿದ್ದರಿಂದಾಗಿ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾದರೂ ಕೂಡ ದೇಶ ಅಲ್ಲೋಲ ಕಲ್ಲೋಲವಾಗ್ತದೆ. ದಯವಿಟ್ಟು ಇಂತಹ ಮನಸ್ಸಿನವರು ಇದ್ದೇ ಇರ್ತಾರೆ. ಸಮಾಜದಲ್ಲಿ ಬಿರುಕು ಉಂಟು ಮಾಡಿ ಒಬ್ರಿಗೊಬ್ರು ಜಗಳಾಡಿದರೆ ತನ್ನ ಬೇಳೆ ಬೇಯ್ತದೆ ಅಂತ ಅನ್ನುವಂತಹ ಒಂದು ಮನೋಪ್ರವೃತ್ತಿಯವರಿದ್ದಾರೆ, ಇರ್ತಾರೆ. ಕೆಲವರು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಏನೇನೋ ಸುಮ್ಮನೆ ಇರದ ವಿಚಾರಗಳನ್ನು ಹೇಳಿ ಅದಕ್ಕೊಂದು ಯಾವುದೋ ಸುಮ್ಮನೆ ದಾಖಲೆ ಕೊಟ್ಟಂತೆ ಮಾಡಿ ಅಪ್ರಾಮಾಣಿಕವಾದ ದಾಖಲೆಗಳನ್ನು ಕೊಟ್ಟು ಅದನ್ನು ಜನರಿಗೆ ತಿಳಿಸ್ತಾರೆ. ಮುಗ್ಧ ಜನಗಳು ನಂಬುತ್ತಾರೆ, ತಪ್ಪು ದಾರಿಗೆ ಹೋಗ್ತಾರೆ. ದಯವಿಟ್ಟು ಯಾರು ಅಂತಹ ವಿಡಿಯೋಗಳನ್ನು ಮಾಡಬೇಡಿ. ನಿಮಗೇನಾದರೂ ಪ್ರಶ್ನೆಗಳಿವೆ, ನಿಮಗೇನಾದರೂ ಅವರ ಒಂದು ಆಚಾರ ಅಥವಾ ಅವರ ಒಂದು ವಿಚಾರದ ಬಗ್ಗೆ ನಿಮಗೆ ಸಂದೇಹ ಇದ್ದರೆ ದಯವಿಟ್ಟು ಅವರನ್ನೇ ನೇರ ಹೋಗಿ ಕೇಳಿ, ಸಂಶಯ ನಿವಾರಣೆ ಮಾಡಿಕೊಳ್ಳಿ. ಪಬ್ಲಿಕ್ ಮೀಡಿಯಾಕ್ಕೆ ದಯವಿಟ್ಟು ಬರಬೇಡಿ, ಇದು ಒಳ್ಳೆಯದಲ್ಲ. ಬರುವವರಿಗೂ ನನ್ನ ವಿಜ್ಞಾಪನೆ, ಆ ವಿಡಿಯೋಗಳನ್ನು ನೋಡಿ ಒಳದ್ವೇಷವನ್ನು ಹೊರ ಹಾಕುವವರಿಗೂ ಕೂಡ ನನ್ನ ವಿಜ್ಞಾಪನೆ, ದಯವಿಟ್ಟು ಬೇಡ. ಮಾಧ್ವರೇ ನಮ್ಮ ಜನ್ಮ ಆತ್ಮ ಸಾಧನೆಗಾಗಿ ಇರತಕ್ಕಂಥದ್ದು. ಹಿರಿಯರು ಹೇಳಿದ್ದನ್ನು ಕೇಳುತ್ತೇವೆ. ಎಷ್ಟೋ ಶತಕೋಟಿ ಜನ್ಮಗಳನ್ನು ಕಳೆದಾದ ಮೇಲೆ ನಾವು ಈ ಜನ್ಮಕ್ಕೆ ಬಂದಿದ್ದೇವೆ. ನಮಗಿಂತ ದೊಡ್ಡವರ ದ್ರೋಹವನ್ನು ನಾವು ಕಟ್ಟಿಕೊಳ್ಳುವುದು ಬೇಡ. ತತ್ರಾಪಿ ಪೀಠಾಧಿಪತಿಗಳ ಉತ್ತಮ ಜ್ಞಾನಿಗಳ ದ್ರೋಹವನ್ನು ನಾವು ಕಟ್ಟಿಕೊಳ್ಳುವುದು ಬೇಡ. ನಮ್ಮ ಪಾಡಿಗೆ ನಾವು ಅವರು ಹಾಗೆ ವಿಡಿಯೋ ಮಾಡುವವರನ್ನು ನಾವು ತಿರಸ್ಕರಿಸಿದರೇನೆ ನಾವು ಕ್ಷೇಮವಾಗಿರುತ್ತೇವೆ. ಅದಕ್ಕೆಲ್ಲ ಪುರಸ್ಕಾರ ಕೊಟ್ಟರೆ ನಾವು ವಿನಾಶಕ್ಕೆ ಹೋಗ್ತೇವೆ, ಜೊತೆಗೆ ಸೊಸೈಟಿಯನ್ನು ಕೂಡ ದೇಶವನ್ನು ಕೂಡ ವಿನಾಶಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಯಾವತ್ತೂ ಸಜ್ಜನರಿಗೆ ನೋವಾಗುವಂತೆ ನಮ್ಮ ನಡೆ ನುಡಿ ಬೇಡ. ಮಾಧ್ವರೇ ನಮ್ಮ ನಡೆ ಸತ್ಪಥದತ್ತ ಇರಲಿ. ನಮಸ್ಕಾರ.